LDR. LDR is nothing but light dependent resistor. LED ಆಗಿತ್ತಲ್ವಾ, ಲೈಟ್ ಎಮಿಟಿಂಗ್ ಡಯೋಡ್ ಆಗಿತ್ತಲ್ವಾ, ಬರುತ್ತೆ, LDR ಬರುತ್ತೆ, ಮತ್ತೆ ಸೋಲಾರ್ ಸೆಲ್ ಬರುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ, LDR ಅನ್ನ ಮಾಡೋಣ ನಾವು. ಸೊ LDR ಅಂತ ಅಂದ್ರೆ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್. ಒಂದ್ ನಿಮಿಷ ಮತ್ತೆ ಇದನ್ನ ಮಾಡ್ತೀನಿ, ಯಾಕೋ ಬರ್ತಾ ಇಲ್ಲ. LDR ಇಸ್ ನಥಿಂಗ್ ಬಟ್ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್. ಸೊ ಅದನ್ನ ಫೋಟೋ ರೆಸಿಸ್ಟರ್ ಅಂತಲೂ ಕರೀತಾರೆ ಅಥವಾ ಫೋಟೋ ಸೆಲ್ ಅಂತಲೂ ಕರೀತಾರೆ. ಫೋಟೋ ಸೆಲ್ is a light controlled variable resistor. The resistance changes with light intensity that falls on it. ಅಂದ್ರೆ ಈ LDR ಏನಿದೆ, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಏನಿದೆ, ಅದರ ರೆಸಿಸ್ಟೆನ್ಸ್ ಲೈಟ್ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಅದನ್ನ ನಾವು ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಅಂತ ಕರಿತೀವಿ. ಪ್ರಾಕ್ಟಿಕಲ್ಸ್ ಅಲ್ಲಿ ಇದೆ, ಒಂದು ಎಕ್ಸ್ಪೆರಿಮೆಂಟ್ ಇದೆ ಇದು. LDR ಅಂತ ಅಂದ್ರೆ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್. LED ಅಂತ ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್. ಸೊ ಲೈಟ್ ಎಮಿಟಿಂಗ್ ಡಯೋಡ್ಗೂ ಇದಕ್ಕೂ ಡಿಫರೆನ್ಸ್ ಏನು ಅಂತ ಅಂದ್ರೆ, ಅದು ಲೈಟ್ ಅನ್ನು ಎಮಿಟ್ ಮಾಡುತ್ತೆ. LDR ಏನ್ ಮಾಡುತ್ತೆ ಅಂತ ಅಂದ್ರೆ, LDR it is a resistance on which when light falls on it, the resistance of the resistor changes. ಅದಕ್ಕೆ ಅದನ್ನ ಏನಂತ ಕರೀತಾರೆ, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಅಂತ ಕರೀತಾರೆ. The resistance of a photoresistor decreases with increase in light. ಅಂದ್ರೆ ಏನು, ಇಂಟೆನ್ಸಿಟಿ ಆಫ್ ಲೈಟ್ LDR ನಲ್ಲಿ ಬಿದ್ರೆ ಅದ್ರ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಏನಂತ ಕರೀತಾರೆ, ಫೋಟೋ ಕಂಡಕ್ಟಿವಿಟಿ ಅಂತ ಕರೀತಾರೆ. ವಾಟ್ ಇಟ್ ಎಕ್ಸಿಬಿಟ್ಸ್, ಫೋಟೋ ಕಂಡಕ್ಟಿವಿಟಿ. ಒಂದು ಕ್ವಶನ್ ಅನ್ನ ಬರ್ಕೊಳ್ಳಿ. ಆನ್ ವಾಟ್ ಪ್ರಿನ್ಸಿಪಲ್ LDR ವರ್ಕ್ಸ್? On what principle LDR works? LDR works on the principle of photoconductivity. 2 marks question idu. LDR works on the principle of photoconductivity. The resistance range and sensitivity of a photoresistor can suitably differ among dissimilar actives. ಬೇರೆ ಡಿವೈಸಸ್ ಏನಿರುತ್ತೆ, ಆ ಡಿವೈಸ್ it is simply called as LDR or it is called photoresistor. ಏನಕ್ಕೆ photoresistor ಅಂತ ಕರೀತಾರೆ ಅಂದ್ರೆ, when light intensity falls on it, the resistance changes. So this is they are made up of semiconductor materials having high resistance. Photo cells are non-linear devices. One question ಬರ್ಕೊಳ್ಳಿ, what are non-linear devices? What are non-linear devices? The sensitivity varies with the wavelength of the incident light of them. ಈಗ ನಿಮ್ಮ ಕೆಮಿಸ್ಟ್ರಿ ಕ್ಲಾಸ್ ಅಲ್ಲಿ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನ ತೋರಿಸ್ತಾ ಇದ್ರು, ಕರೆಕ್ಟಾ? ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ನಲ್ಲಿ ವೇವ್ ಲೆಂತ್ ಏನಾಗ್ತಾ ಇತ್ತು, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹೋಗ್ತಾ ವೇವ್ ಲೆಂತ್ ಜಾಸ್ತಿ ಆಗ್ತಾ ಇತ್ತು, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಬರ್ತಾ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇತ್ತು. ಸೊ ಸಮ್ ಆಫ್ ದಿ ಫೋಟೋ ಸೆಲ್ಸ್ ಮೈಟ್ ನಾಟ್ ರೆಸ್ಪಾನ್ಸ್ ಟು ದಿ ಸರ್ಟನ್ ರೇಂಜ್ ಆಫ್ ವೇವ್ ಲೆಂತ್. ಈ LDR ಏನಿದೆ, ಅದು ಕೆಲವು ವೇವ್ ಲೆಂತ್ ಗೆ ಅದು ಸೆನ್ಸಿಟಿವ್ ಆಗಿರೋದಿಲ್ಲ, ವರ್ಕ್ ಆಗೋದಿಲ್ಲ. ಸೊ LDR ಸಿಂಬಲ್ ಇಲ್ಲಿದೆ ನೋಡಿ, ದಿಸ್ ಈಸ್ ದ ಸಿಂಬಲ್ ಆಫ್ ದ LDR. ಒಂದು ರೆಕ್ಟಾಂಗಲ್ ಬಾಕ್ಸ್ ಅನ್ನ ಹಾಕ್ಬೇಕು, ಒಂದು ಆರೋ ಮಾರ್ಕ್ ಹಾಕ್ಬೇಕು, ಇಲ್ಲಿ ಲ್ಯಾಂಬ್ಡಾ ಅಂತ ಬರೀಬೇಕು. ಲ್ಯಾಂಬ್ಡಾ ಅಂತ ಅಂದ್ರೆ ಎ ಪರ್ಟಿಕ್ಯುಲರ್ ವೇವ್ ಲೆಂತ್ ಆಫ್ ಲೈಟ್. ಈ ರೌಂಡ್ ಇರ್ತಕ್ಕಂಥದ್ದು ಇಟ್ ಈಸ್ ಎನ್ ಎನ್ವಲಪ್. ಅದು ಬೇಸಿಕ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಬೇಸಿಕ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ದಿಸ್ ಮೆಟಲ್ ಫಿಲ್ಮ್ ಕಾಂಟ್ಯಾಕ್ಟ್ ಇದೆ ಇಲ್ಲಿ, ಇದು ಮೆಟಲ್ ಫಿಲ್ಮ್ ಕಾಂಟ್ಯಾಕ್ಟ್ ಈ ಕಡೆ ಇದೆ. ಯಾವ ಮೆಟೀರಿಯಲ್ ಅನ್ನ ಉಪಯೋಗಿಸಿದ್ದಾರೆ ಅಂದ್ರೆ ಕ್ಯಾಡ್ಮಿಯಂ ಸಲ್ಫೈಡ್ ಟ್ರ್ಯಾಕ್. ಯಾವುದು ಈ ಟ್ರ್ಯಾಕ್ ಇದೆಯಲ್ಲ, ಈ ತರ ಈ ಟ್ರ್ಯಾಕ್ ನಲ್ಲಿ ಯಾವ ಮೆಟೀರಿಯಲ್ ಉಪಯೋಗಿಸಿದ್ದಾರೆ, ಕ್ಯಾಡ್ಮಿಯಂ ಸಲ್ಫೈಡ್. ಏನು ಸಿಂಬಲ್ ಅದಕ್ಕೆ, CDS, ಕ್ಯಾಡ್ಮಿಯಂ ಸಲ್ಫೈಡ್. ಸೊ ಇದು ಬೇಸಿಕ್ ಸ್ಟ್ರಕ್ಚರ್, ಇದು ಅದ್ರ ಸಿಂಬಲ್ ಇದು.
ನೆಕ್ಸ್ಟ್ ವರ್ಕಿಂಗ್ ಆಫ್ LDR ನೋಡೋಣ. LDR works on the principle of photoconductivity. LDR works on the principle of photoconductivity. Conductivity is a phenomenon in which the material's conductivity reduces when light is absorbed by the materials. ಏನು photoconductivity ಅಂತ ಅಂದ್ರೆ, so when suitable frequency of light is made to fall on the material, its resistance changes. When its resistance changes, conductivity also changes. Conductance is an opposition of resistance. Resistance ಅಂದ್ರೆ opposition, conductation ಅಂತ ಅಂದ್ರೆ conduct ಮಾಡ್ತಾ ಇದೆ ಅಂತ ಹೇಳಿ. So when light falls, when photon falls on devices, the electrons in the valence band of the semiconductor material are excited to the conduction band. ನಿಮಗೆ ಗೊತ್ತಿದೆ, ಸೆಮಿಕಂಡಕ್ಟರ್ ಫಿಸಿಕ್ಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. The outer band is valence band. Then next to the valence band is the conduction band. The valence band is the outermost band. The next band is the conduction band. When certain photons falls on the material, the photons absorbed by the material or the electron gets sufficient energy, then shift to the higher energy orbit. ಇಲ್ಲಿ ಯಾವುದು conduction band is the higher energy orbit. These photons in the incident light should have energy greater than the band gap. What is the band gap? It is the gap between the valence band and the conduction band. For example, ಒಂದು 1.5 electron volt ಇದೆ ಅಂತ ಅನ್ಕೊಂಡ್ರೆ gap. Suppose if the electron gets energy more than that 1.5 volt, then it is able to jump from valence band to the conduction band. If the energy is less, it cannot jump from valence band to the conduction band. Okay, one question. Take down the question. What is the energy required by the electron jump from valence band to the conduction band? What is the energy required by the electron to jump from valence band to the conduction band? These photons in the incident light should have energy greater than the band gap. This is the answer. The energy absorbed by the electron should have more than the energy of the band gap. Then only electron jump from valence band to the conduction band. So when light having enough energy is incident on the device, more and more electrons are excited to the conduction band, which results large number of charge carriers. ಆ LDR ಮೇಲೆ ಲೈಟ್ ಬೀಳ್ತಾ ಬೀಳ್ತಾ ಏನಾಗ್ತಾ ಹೋಗುತ್ತೆ, ಫೋಟಾನ್ಸ್ ಏನಾಗುತ್ತೆ, these photons are observed by the electrons. Then electrons shift to the conduction band. ಆ ಎಲೆಕ್ಟ್ರಾನ್ ಶಿಫ್ಟ್ ಆದಾಗ ಏನಾಗುತ್ತೆ, ಅಲ್ಲಿ accumulation of charge carriers ಆಗುತ್ತೆ. It is a result of this process more and more current starts flowing, hence it is said to the resistance of the device has decreased. ಕರೆಂಟ್ ಹೆಚ್ಚಿಗೆ ಫ್ಲೋ ಆಗ್ತಾ ಇದೆ ಅಂದ್ರೆ ಅರ್ಥ ಏನು, ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ. ನೋಡಿ, ಇದು ಈ ರೀತಿ LDR ಇರುತ್ತೆ, ಅದ್ರ ಸಿಂಬಲ್ ಅದು ಈ ತರ ಇರುತ್ತೆ, ಅದ್ರ ಸಿಂಬಲ್ ಅನ್ನ ಈ ರೀತಿ ಬರಿಬಹುದು. LDR ಸಿಂಬಲ್ ಅನ್ನ ನೋಡಿ ನಾವು ಈ ರೀತಿ ಬರಿಬಹುದು. ಆರೋ ಮಾರ್ಕ್ ಏನಾಗಿದೆ ನೋಡಿ, LDR ಅಲ್ಲಿ ಟುವರ್ಡ್ಸ್ ರೆಸಿಸ್ಟರ್ ಇದೆ. ಅದೇ ನೀವು LED ತಗೊಂಡ್ರೆ ಈ ಆರೋ ಮಾರ್ಕ್ ಏನಾಗಿರುತ್ತೆ, ಔಟ್ವರ್ಡ್ಸ್ ಇರುತ್ತೆ. ಸೊ ದಿಸ್ ಇಸ್ the difference between LDR and LED. LED ನಲ್ಲಿ ಇನ್ನೊಂದೇನು ಅಂತ ಅಂದ್ರೆ, ಅದು ಸಿಂಬಲ್ ಈ ರೀತಿ ಇರೋದಿಲ್ಲ, ಡಯೋಡ್ ಸಿಂಬಲ್ ಇರುತ್ತೆ. ಡಯೋಡ್ ಸಿಂಬಲ್ ಇದ್ದು ಈ ಆರೋ ಮಾರ್ಕ್ ಏನಾಗಿರುತ್ತೆ, ಔಟ್ ಸೈಡ್ ಇರುತ್ತೆ. ಈಗ ನಾವು ಟೈಪ್ಸ್ ಆಫ್ LDR ಹೋಗೋಣ. ಎಷ್ಟು ವಿಧ ಇದೆ LDR ಅಲ್ಲಿ? LDR ಅಲ್ಲಿ 2 ವಿಧ ಇದೆ.
ಒಂದು ಇಂಟ್ರಿನ್ಸಿಕ್, ಒಂದು ಎಕ್ಸ್ಟ್ರಿನ್ಸಿಕ್. ಈ ಇಂಟ್ರಿನ್ಸಿಕ್ ಮತ್ತೆ ಎಕ್ಸ್ಟ್ರಿನ್ಸಿಕ್ ಪದನ ನೀವೆಲ್ಲೋ ಕೇಳಿದೀರ ನೀವು. ಇಂಟ್ರಿನ್ಸಿಕ್ ಮತ್ತೆ ಎಕ್ಸ್ಟ್ರಿನ್ಸಿಕ್ ಪದನ ನೀವು ಎಲ್ಲೋ ಕೇಳಿರ್ತೀರ ನೀವು. ಎಲ್ಲಿ ಕೇಳಿದೀರ ನೀವು? ಸೆಮಿಕಂಡಕ್ಟರ್ಸ್ ನಲ್ಲಿ ಕೇಳಿದಿರ ನೀವು. ಇಂಟ್ರಿನ್ಸಿಕ್ ಮತ್ತೆ ಎಕ್ಸ್ಟ್ರಿನ್ಸಿಕ್ ಪದನ ನೀವು ಸೆಮಿಕಂಡಕ್ಟರ್ಸ್ ನಲ್ಲಿ ನೀವು ಕೇಳಿದಿರ. ಇಂಟ್ರಿನ್ಸಿಕ್ ಅಂತ ಅಂದ್ರೆ ಪ್ಯೂರ್ ಸೆಮಿಕಂಡಕ್ಟರ್ಗೆ ನಾವು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ಪ್ಯೂರ್ ಸೆಮಿಕಂಡಕ್ಟರ್ಗೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಸೊ ಫಾರ್ ಎಕ್ಸಾಂಪಲ್ ಜರ್ಮೇನಿಯಂ ಮತ್ತೆ ಸಿಲಿಕಾನ್ ಏನಿದೆ, ಇಟ್ ಈಸ್ ದ ಪ್ಯೂರ್ ಸೆಮಿಕಂಡಕ್ಟರ್. Suppose if any impurity is added to that semiconductor, that is called extrinsic semiconductor. You know, extrinsic semiconductor. So ಅಲ್ಲಿಗೆ ಈ LDR ಅನ್ನ 2 types ಮಾಡಿದ್ರು. ಒಂದು ಇಂಟ್ರಿನ್ಸಿಕ್ LDR ಮಾಡಿದ್ರು, ಇನ್ನೊಂದು ಎಕ್ಸ್ಟ್ರಿನ್ಸಿಕ್ LDR ಮಾಡಿದ್ರು. ಇಂಟ್ರಿನ್ಸಿಕ್ LDR ನಲ್ಲಿ ಜರ್ಮೇನಿಯಂ ಮತ್ತೆ ಸಿಲಿಕಾನ್ ಅನ್ನ ಉಪಯೋಗಿಸ್ತಾರೆ. ಈ ಜರ್ಮೇನಿಯಂ ಮತ್ತೆ ಸಿಲಿಕಾನ್ಗೆ ಯಾವ್ದಾದ್ರು ಇಂಪ್ಯೂರಿಟಿ ಆಡ್ ಮಾಡಿದಾಗ ಅದು ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಆಯ್ತು. ಸೊ ಇಂಪ್ಯೂರಿಟಿ ಯಾವ್ದನ್ನ ನಾವು ಸೆಮಿಕಂಡಕ್ಟರ್ ಗೆ ಆಡ್ ಮಾಡಿರ್ತೀವಿ ಆ ಪ್ರೋಸೆಸ್ಗೆ ಡೋಪಿಂಗ್ ಅಂತ ಕರಿತೀವಿ. ಯಾವ ಇಂಪ್ಯೂರಿಟಿ ಆಡ್ ಮಾಡಿರ್ತೀವಿ ಅದಕ್ಕೆ ಡೋಪೆಂಟ್ ಅಂತ ಕರಿತೀವಿ. ಸೊ 2 types ಡೋಪೆಂಟ್ ಇದೆ, ನಿಮಗೆ ಗೊತ್ತಿದೆ, ಟ್ರೈವೇಲೆಂಟ್ ಮತ್ತೆ ಪೆಂಟಾವೇಲೆಂಟ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹೇಳ್ತೀರಾ? ಟ್ರೈವೇಲೆಂಟ್ ಪೆಂಟಾವೇಲೆಂಟ್ ಗೆ, ಅಥವಾ ಡೋಪೆಂಟ್ ಒಂದು ಎಕ್ಸಾಂಪಲ್ ಹೇಳಿ. ಇಂಡಿಯಂ ಇರಬಹುದು, ಗ್ಯಾಲಿಯಂ ಇರಬಹುದು. These are all the examples of the dopant. Yes, this reduces the band gap, the less energy is required for exciting them. ಕೇಳಬಹುದು, ಈ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ LDR ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಗಿಂತ ಯಾವ ರೀತಿ ಅಡ್ವಾಂಟೇಜ್ ಇದೆ? ಅಡ್ವಾಂಟೇಜ್ ಏನು? ಹಲೋ, ಸೆಮಿಕಂಡಕ್ಟರ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಗಿಂತ ಅಡ್ವಾಂಟೇಜ್ ಏನು? ಕಂಡಕ್ಟಿವಿಟಿ ಜಾಸ್ತಿ ಅಂತ ಹೇಳೋದಕ್ಕಿಂತನ ಇಟ್ ರೆಡ್ಯೂಸಸ್ ದಿ ಬ್ಯಾಂಡ್ ಗ್ಯಾಪ್ ಅಂತ ಹೇಳ್ಬೇಕು. ಎನರ್ಜಿ ಗ್ಯಾಪ್ ಇರುತ್ತಲ್ಲ, ದ ಗ್ಯಾಪ್ ಬಿಟ್ವೀನ್ ದಿ ಕಂಡಕ್ಷನ್ ಬ್ಯಾಂಡ್ ಅಂಡ್ ದಿ ವೇಲೆನ್ಸ್ ಬ್ಯಾಂಡ್ ಇರುತ್ತಲ್ಲ, ಆ ಗ್ಯಾಪ್ ಅನ್ನ ಏನ್ ಮಾಡುತ್ತೆ? ಇಂಪ್ಯೂರಿಟಿ ಆಡ್ ಮಾಡೋದ್ರಿಂದನ ರೆಡ್ಯೂಸ್ ಮಾಡುತ್ತೆ. ಆ ಗ್ಯಾಪ್ ಅನ್ನ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಏನಾಗುತ್ತೆ? The energy required by the electron to jump from valence band to conduction band reduces. ಆ ಗ್ಯಾಪ್ ಕಡಿಮೆ ಆದಾಗ ಎಲೆಕ್ಟ್ರಾನ್ಗೆ ನಾವು ಸಪ್ಲೈ ಮಾಡಬೇಕಾಗಿರ್ತಕ್ಕಂಥ ಎನರ್ಜಿ ಕಡಿಮೆ ಆದ್ರೆ ಸಾಕು. ನೆಕ್ಸ್ಟ್, ಈ LDR ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ನೋಡೋಣ ನಾವು. LDR are light dependent device which resistance decreases when light falls on them and increases in the dark. ಈಗ ಲೈಟ್ LDR ಮೇಲೆ ಇಂಟೆನ್ಸಿಟಿ ಜಾಸ್ತಿ ಬೀಳ್ತಾ ಇದ್ರೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಅದೇ LDR ಅನ್ನ ನೀವು ಡಾರ್ಕ್ ರೂಮ್ ಅಲ್ಲಿ ತಗೊಂಡೋಗಿಟ್ರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬರುತ್ತೆ, ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಬರುತ್ತೆ. ಅದನ್ನೇ ಸೆಕೆಂಡ್ ಲೈನ್ ಅಲ್ಲಿ ಹೇಳಿದ್ದಾರೆ ನೋಡು. When a light dependent resistor is kept in a dark, its resistance is very high, then the resistance is called dark resistance. Barkoli question. What is dark resistance? What is dark resistance? So our resistance ಎಷ್ಟೆಷ್ಟಿರುತ್ತೆ ಅಂತ ಅಂದ್ರೆ, it can be as high as 1012 ohms, 1000 ohms ವರ್ಗುನು ಅದು ರೆಸಿಸ್ಟೆನ್ಸ್ ಇರುತ್ತೆ. ಒಂದು ಕ್ವಶನ್ ಅನ್ನ ಕೇಳಬಹುದು, ವಾಟ್ ಈಸ್ ದಿ ಅಪ್ರಾಕ್ಸಿಮೇಟ್ ರೇಂಜ್ ಆಫ್ ದಿ LDR in the dark? LDR ಡಾರ್ಕ್ ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ? 1000 ohms ವರೆಗೂ ಇರುತ್ತೆ. ನೆಕ್ಸ್ಟ್, if the device is allowed to absorb light, its resistance will decrease drastically. ಅದೇ LDR ನಾವು ಲೈಟ್ ಅನ್ನ ಏನಾದ್ರೂ ಅದು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಬಿಟ್ರೆ LDR ರೆಸಿಸ್ಟೆನ್ಸ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಇಲ್ಲೊಂದು ಡಯಾಗ್ರಾಮ್ ಇದೆ, ಕಾಣಿಸ್ತಾ ಇದೆಯಾ ನಿಮ್ಗೆ ಪ್ರಸಾದ್? ಓಕೆ ನೋಡಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಇಲ್ಯುಮಿನೇಷನ್ ಅನ್ನ ತಗೊಂಡಿದೀವಿ, ವೈ ಆಕ್ಸಿಸ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ತಗೊಂಡಿದೀವಿ. ಇಲ್ಲಿ ಡಾರ್ಕ್ ಇದೆ ಅಂದ್ರೆ ಕತ್ಲು, ಇಲ್ಲಿ ಡೇ ಲೈಟ್ ಇದೆ, ಜಸ್ಟ್ ಲೈಟ್ ಇದೆ ಅಷ್ಟೇನೆ, ಇಲ್ಲಿ ಸನ್ ಲೈಟ್ ಇದೆ. ಸೊ ಅಲ್ಲಿಗೆ ಇಂಟೆನ್ಸಿಟಿ ಹೋಗ್ತಾ ಏನಾಯ್ತು?
ಜಾಸ್ತಿ ಆಗ್ತಾ ಹೋಯ್ತು. ಬಟ್ ಇಲ್ಯುಮಿನೇಷನ್ ಯಾವ್ದ್ರಲ್ಲಿ ಮೆಷರ್ ಮಾಡ್ತೀವಿ ನಾವು? ಲಕ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ರೆಸಿಸ್ಟೆನ್ಸ್ ಇದು 10 ಇದೆ, ಇದು 10⁸ ಇದೆ, ಅಂದ್ರೆ ಪವರ್ಸ್ ಅಲ್ಲಿ ಇದೆ. ಸೊ 10, 10⁻1, 10⁻2, 10⁻3, 4, 5. ಸೊ ಇನ್ ಟರ್ಮ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ 10. ಸೊ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗಿದೆ ನೋಡಿ ಇಲ್ಲಿ, ಡಿಕ್ರೀಸಸ್. ರೆಸಿಸ್ಟೆನ್ಸ್ ಏನಾಯ್ತು? ಡಿಕ್ರೀಸ್ ಆಯ್ತು. ಸೊ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತು. ಇಲ್ಯುಮಿನೇಷನ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಯ್ತು? ಡಿಕ್ರೀಸ್ ಆಗ್ತಾ ಹೋಯ್ತು. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಫ್ ಎ ಕಾನ್ಸ್ಟೆಂಟ್ ವೋಲ್ಟೇಜ್ is applied to it, the intensity of light is increased, the current starts increasing. When light is incident on the photocell, it usually takes 8 to 12 milliseconds for the change in resistance. ಒಂದು LDR ಮೇಲೆ ಲೈಟ್ ಬಿದ್ದಾಗ ಅದು ರೆಸಿಸ್ಟೆನ್ಸ್ ಚೇಂಜ್ ಆಗೋದಕ್ಕೆ ಎಷ್ಟು ಟೈಮ್ ಅನ್ನ ತಗೊಳುತ್ತೆ? 8 ರಿಂದ 12 ಮಿಲಿ ಸೆಕೆಂಡ್ ಅನ್ನ ತಗೊಳುತ್ತೆ. 8 ರಿಂದ 12 ಮಿಲಿ ಸೆಕೆಂಡ್ ಅನ್ನ ತಗೊಳುತ್ತೆ. ಅದು ನಾವು ಕ್ವಶನ್ ಕೇಳಬಹುದು. What is the minimum time required by the LDR to change this resistance when light incident on it? Light LDR ಮೇಲೆ ಇನ್ಸಿಡೆಂಟ್ ಆದಾಗ ಅದು ರೆಸಿಸ್ಟೆನ್ಸ್ ಚೇಂಜ್ ಆಗೋದಕ್ಕೆ ಎಷ್ಟು ಟೈಮ್ ಅನ್ನ ಅದು ತಗೊಳುತ್ತೆ ಅಂತ ಕೇಳಬಹುದು. So while it takes the seconds for the resistor to rise back to again its initial value after removal of light, ಅದೇ ನಾವು ಲೈಟ್ ಅನ್ನ ರಿಮೂವ್ ಮಾಡಿದ್ರೆ ವಾಪಸ್ ಬರೋದಕ್ಕೆ ಬಹಳಷ್ಟು ಬೇಗ ಬಂದ್ಬಿಡುತ್ತೆ. ಏನು ಜಸ್ಟ್ ಫ್ಯೂ ಸೆಕೆಂಡ್ಸ್ ಅನ್ನ ತಾಳುತ್ತೆ ಅಷ್ಟೇನೆ. ಇಟ್ ಟೇಕ್ಸ್ ಸೆಕೆಂಡ್ಸ್ ಫಾರ್ ರೆಸಿಸ್ಟೆನ್ಸ್. ಅದಕ್ಕೆ ಏನಂತ ಹೇಳ್ತಾರೆ? ರೆಸಿಸ್ಟೆನ್ಸ್ ರಿಕವರಿ ರೇಟ್ ಅಂತ ಹೇಳ್ತಾರೆ. What is that? Resistance recovery rate. Resistance recovery rate is the time required by the LDR when come back to its original value after the light is removed. Light ಅನ್ನ ರಿಮೂವ್ ಮಾಡಿದ್ಮೇಲೆ ಅದು ವಾಪಸ್ ಬರೋದಿಕ್ಕೆ ಎಷ್ಟು ಟೈಮ್ ಅನ್ನ ತಗೊಳುತ್ತೆ? ಅದಕ್ಕೆ ರೆಸಿಸ್ಟೆನ್ಸ್ ರಿಕವರಿ ರೇಟ್ ಅಂತ ಕರಿತೀವಿ ನಾವು. LDR are less sensitive than photodiodes and photoresistor, phototransistor. ಈ ಫೋಟೋ ಡಯೋಡ್ಸ್ ಅಂತ ಏನಿದೆ ಮತ್ತೆ ಫೋಟೋ ಟ್ರಾನ್ಸಿಸ್ಟರ್ ಅಂತ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ LDR ವೆರಿ ಲೆಸ್ ಸೆನ್ಸಿಟಿವ್. ಎ ಫೋಟೋ ಡಯೋಡ್ ಅಂಡ್ ಎ ಫೋಟೋ ಸೆಲ್, LDR ಫೋಟೋ ಸೆಲ್ ಅಂತ ಅಂದ್ರೆ LDR ಆರ್ ನಾಟ್ ಸೇಮ್. ಎ ಫೋಟೋ ಡಯೋಡ್ ಇಸ್ ಎ PN ಜಂಕ್ಷನ್. LED ಇದೆಯಲ್ವಾ, ಅದು ಫೋಟೋ ಡಯೋಡ್, ಅದು PN ಜಂಕ್ಷನ್. ಅದು LDR ನಲ್ಲಿ PN ಜಂಕ್ಷನ್ ಇಲ್ಲ. ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ ಅನ್ನ ಮಾತ್ರ ಯೂಸ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ LED ಅಂಡ್ LDR. ಜಂಕ್ಷನ್ ಸೆಮಿ ಕಂಡಕ್ಟರ್ ಡಿವೈಸ್ ದಟ್ ಕನ್ವರ್ಟ್ಸ್ ಲೈಟ್ ಇಂಟು ಎಲೆಕ್ಟ್ರಿಸಿಟಿ. ಈ ಫೋಟೋ ಡಯೋಡ್ ನಲ್ಲಿ ಏನಾಗುತ್ತೆ? ಫಾರ್ವರ್ಡ್ ಬಯಾಸ್ ಅಲ್ಲಿ ಕರೆಂಟ್ ಫ್ಲೋ ಆದಾಗ ದೇರ್ ಇಸ್ ಎ ಫ್ಯೂಷನ್ ಆಫ್ ಎಲೆಕ್ಟ್ರಾನ್ ಅಂಡ್ ಹೋಲ್ಸ್. ಎಲೆಕ್ಟ್ರಾನ್ ಹೋಲ್ಸ್ ಫ್ಯೂಷನ್ ಆದಾಗ ಏನಾಗುತ್ತೆ? ಎನಿಲೇಟ್ ಆದಾಗ ದಟ್ ಅಪಿಯರ್ಸ್ ಇನ್ ದಿ ಫಾರ್ಮ್ ಆಫ್ ಲೈಟ್. ಅದಕ್ಕೆ ಅದನ್ನ ನಾವು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ. If the light intensity is kept constant, the resistance may still vary significantly due to temperature changes. ಈಗ ನೀವು ಇಂಟೆನ್ಸಿಟಿ ಆಫ್ ಲೈಟ್ ವೇರಿ ಮಾಡಲ್ಲ. LDR ಮೇಲೆ ಲೈಟ್ ಬೀಳ್ತಾ ಇದೆ. LDR ಮೇಲೆ ಲೈಟ್ ಬಿದ್ದಾಗ್ಲೂ ನೀವು ವೇರಿ ಮಾಡ್ಲಿಲ್ಲ ಅಂತ ಅಂದ್ರೆ ಏನಾಗ್ತಾ ಇದೆ? ಇವಾಗ ವೇರಿ ಮಾಡ್ಲಿಲ್ಲ ಅಂದ್ರೆ ಆ ಇಂಟೆನ್ಸಿಟಿ ಆಫ್ ಲೈಟ್ ಕಾನ್ಸ್ಟೆಂಟ್ ಆಗಿ ಬೀಳ್ತಾ ಇರೋದ್ರಿಂದ ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ? LDR ಮೇಲೆ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಇನ್ಕ್ರೀಸ್ ಆದಾಗ ರೆಸಿಸ್ಟೆನ್ಸ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಈ ಒಂದು ದ ಇಂಟೆನ್ಸಿಟಿ ಆಫ್ ದಿ ಲೈಟ್ ಈಸ್ ಕಾನ್ಸ್ಟೆಂಟ್ ಆನ್ ದಿ LDR. ಆಫ್ಟರ್ ಸಮ್ ಟೈಮ್ ದ ರೆಸಿಸ್ಟೆನ್ಸ್ ಚೇಂಜಸ್ ಬಿಕಾಸ್ ಆಫ್ ದಿ heat. If the light intensity is kept constant, the resistance may still vary significantly due to temperature changes. ಈಗ ನಾವು ಬಿಸಿಲಲ್ಲಿ ನಿಂತ್ಕೊಂಡು ಒಂದೇ ಬಿಸಿಲಿದ್ರೆ ನಮ್ಮ ಚರ್ಮ ಏನಾಗುತ್ತೆ? ಸುಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ? ಇಟ್ ಈಸ್ ದ ಲೈಟ್ ಈಸ್ ಅಬ್ಸಾರ್ಬ್ ಬೈ ದ ಸ್ಕಿನ್. ದ ನಂಬರ್ ಆಫ್ ಫೋಟಾನ್ಸ್
absorbed by the skin increases. As it increases, the temperature of the body increases. Extrinsic light dependent resistors are generally designed for longer wavelength. Extrinsic dependent resistor ಏನಿರುತ್ತೆ, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಮಾಡಿದೀವಲ್ಲ ನಾವು, ಅದು ಲಾರ್ಜರ್ ವೇವ್ ಲೆಂತ್ ಗೆ ಅದನ್ನ ಡಿಸೈನ್ ಮಾಡಿರ್ತಾರೆ. ನಾವು ಕನ್ಸ್ಟ್ರಕ್ಷನ್ ಆಫ್ LDR ಅನ್ನ ನೋಡೋಣ. ವರ್ಕಿಂಗ್ ಆಯ್ತು, ಕನ್ಸ್ಟ್ರಕ್ಷನ್ ಆಫ್ LDR ಅನ್ನ ನೋಡೋಣ. ಮಾಡರ್ನ್ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಆರ್ ಮೇಡ್ ಆಫ್ ಲೆಡ್ ಸಲ್ಫೈಡ್. LDR ಏನಿದೆ, ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಮಾಡರ್ನ್ ಅಲ್ಲಿ ಈಗ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದು ಮೆಟೀರಿಯಲ್? ಲೆಡ್ ಸಲ್ಫೈಡ್. lead, selenium, indium, antimonide. Most commonly used are cadmium sulfide and cadmium selenide. ಯಾವ್ದನ್ನ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಮಹದೇವ್ ಪ್ರಸಾದ್? ಕಾಮನ್ ಆಗಿ ಯಾವ್ದನ್ಲಿ ಯೂಸ್ಡ್ ಆರ್ cadmium sulfide and cadmium selenide. ಕಾಮನ್ ಆಗಿ ಯೂಸ್ ಮಾಡೋದು, ಕಾಮನ್ಲಿ ಇದು ಯೂಸ್ಡ್ as cadmium sulfide and cadmium selenide. A light sensitive material is deposited on insulating substrate or ceramic as ceramic. ಇದು ಕನ್ಸ್ಟ್ರಕ್ಷನ್. ಒಂದು ಲೈಟ್ ಸೆನ್ಸಿಟಿವ್ ಮೆಟೀರಿಯಲ್ ಇರುತ್ತೆ, ಅದ್ರ ಮೇಲೆ ಇನ್ಸುಲೇಟಿಂಗ್ ಸಬ್ಸ್ಟ್ರೇಟ್ ಏನನ್ನ ಏನ್ ಮಾಡಿರ್ತಾರೆ, ಸಿರಾಮಿಕ್ ಅನ್ನ ಡಿಪಾಸಿಟ್ ಮಾಡ್ತಾರೆ. The material is deposited in zigzag pattern. Zigzag pattern ನೋಡಿದ್ರೆ ಡಯಾಗ್ರಾಮ್ ಅಲ್ಲಿ ಇತ್ತು, ನೋಡಿದೀರಾ? ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಜಿಗ್ಜಾಗ್ ಪಾತ್ ಇದೆಯಲ್ಲ, ಕಾಣಿಸ್ತಾ ಇದೆಯಾ ಉಷಾ? ಆ ಜಿಗ್ಜಾಗ್ ಪಾತ್ ಅಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ತಾರೆ ಅವರು, ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಕ್ಕಂಥದ್ದು. The material is deposited in zigzag pattern in order to obtain the desired resistance and power rating. ಅವ್ರಿಗೆ ಏನ್ ಪವರ್ ಬೇಕು, ಯಾವ ರೆಸಿಸ್ಟೆನ್ಸ್ ಬೇಕು ಅದನ್ನ ಡಿಸೈಡ್ ಮಾಡ್ತಾರೆ. This zigzag area separates the metal deposited or into two regions. ಎರಡು ಮೆಟಲ್ ಅನ್ನ ಡಿಪಾಸಿಟ್ ಮಾಡಿರ್ತಾರೆ, ಆ ಮೆಟಲ್ ಅನ್ನ ಏನ್ ಮಾಡುತ್ತೆ ಇದು, ಸೆಪರೇಟ್ ಮಾಡುತ್ತೆ ಇದು. It separates the metal deposited area in two regions. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಈ ಜಿಗ್ಜಾಗ್ ಪಾತ್ ಇದೆ ನೋಡಿ, ಇದು ದಿಸ್ ಇಸ್ ದ ಜಿಗ್ಜಾಗ್ ಪಾತ್. ಈ ಜಿಗ್ಜಾಗ್ ಪಾತ್ ಏನ್ ಮಾಡುತ್ತೆ, ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಸೊ ಇಲ್ಲೊಂದು ಎಲೆಕ್ಟ್ರೋಡ್ ಇದೆ, ಈ ಎರಡೂ ಎಲೆಕ್ಟ್ರೋಡ್ ಜಾಗನ ಏನ್ ಮಾಡುತ್ತೆ, ಇದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಯಾವ ತರ ಇದೆ, ಇದು ಫಸ್ಟ್ ಎಲೆಕ್ಟ್ರೋಡ್, ಇದು LDRದು, ಇದು ಸೆಕೆಂಡ್ ಎಲೆಕ್ಟ್ರೋಡ್. ಇಲ್ಲಿ ಫೋಟೋ ಕಂಡಕ್ಟಿವ್ ಮೆಟೀರಿಯಲ್ ಓವರ್ ದಿ ಟಾಪ್ ಸರ್ಫೇಸ್, ಇಲ್ಲಿ ಫೋಟೋ ಕಂಡಕ್ಟಿವ್ ಮೆಟೀರಿಯಲ್ ಅನ್ನ ಹಾಕಿದ್ದಾರೆ. ಇದು ಸಿರಾಮಿಕ್, ಇದು ಆ ಸಿರಾಮಿಕ್ ಮೇಲೆ ಜಿಗ್ಜಾಗ್ ಪಾತ್ ಅನ್ನ ಮಾಡಿದ್ದಾರೆ. ಕೋಲ್ಡ್ ವೆಲ್ಡ್ ಕಾಂಟ್ರಾಕ್ಟ್ ಮಾಡಿದ್ದಾರೆ, ಇದನ್ನ ವೆಲ್ಡ್ ಮಾಡಿದ್ದಾರೆ. ಇದೆರಡು ವೈರ್ ಟರ್ಮಿನಲ್ಸ್ ಕನೆಕ್ಷನ್. ಇದ್ರ ಮೇಲೆ ಏನ್ ಮಾಡಿದ್ದಾರೆ, ಕ್ಲಿಯರ್ ಕೋಟಿಂಗ್ ಓವರ್ ದಿ ಎಂಟೈರ್ ಟಾಪ್ ಸರ್ಫೇಸ್. ಈ ಜಿಗ್ಜಾಗ್ ಪಾತ್ ಏನಿದೆ, ಆ ಜಿಗ್ಜಾಗ್ ಪಾತ್ ಅಲ್ಲಿ CDS ಅನ್ನ ಏನ್ ಮಾಡಿದ್ದಾರೆ, ಕ್ಯಾಡ್ಮಿಯಂ ಸೆಲೆನೈಡ್ ಮತ್ತೆ ಸಲ್ಫೈಡ್ ಅನ್ನ ಪೇಸ್ಟ್ ಮಾಡಿರ್ತಾರೆ. ಇದು ಟೆಸ್ಟಿಂಗ್ ನಿಮ್ಗೆ ಏನಿಲ್ಲ, ಸುಮ್ಮನೆ ನಿಮ್ಮ ಹತ್ರ ಮಲ್ಟಿಮೀಟರ್ ಇರುತ್ತಲ್ಲ, ಲ್ಯಾಬ್ ನಲ್ಲಿ ನಾವು ಒಂದು LDR ಅನ್ನ ಕೊಟ್ರೆ ಅದನ್ನ ನೀವು ರೆಸಿಸ್ಟೆನ್ಸ್ ಅನ್ನ ಮೆಷರ್ ಮಾಡಬಹುದು. ಅದರಲ್ಲಿ ಮೆಷರ್ ಮಾಡ್ಬೇಕಾದ್ರೆ ನೀವು ಇದು ಆಮೀಟರ್ ಅನ್ನ ಯಾವ ರೇಂಜ್ ಇಟ್ಕೋಬೇಕು ನೋಡಿ, ಇಲ್ಲಿ ಓಮ್ಸ್ ಇಟ್ಕೋಬೇಕು. ಓಮ್ಸ್ ಇಟ್ಕೊಂಡು ಈ ಎರಡು ಟರ್ಮಿನಲ್ಸ್ ಅನ್ನ ತಗೊಂಡೋಗಿ ನೀವು ಇಲ್ಲಿ ಟಚ್ ಮಾಡಿದ್ರೆ ಅದು ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಮೊದಲನೇದು ಒಂದು ರೆಸಿಸ್ಟೆನ್ಸ್ ಇದೆ, ಎರಡನೇದು ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಇದು LDR. ಇದು LDR ಮೇಲೆ ಲೈಟ್ ಅನ್ನ ಇನ್ಸಿಡೆಂಟ್ ಮಾಡೋದು. ಲೈಟ್ ಅನ್ನ ಇನ್ಸಿಡೆಂಟ್ ಮಾಡಿ ಇದನ್ನ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಗೆ ನಾವು ಕನೆಕ್ಟ್ ಮಾಡಿದ್ರೆ, ಸೊ ಲೈಟ್ ಇನ್ಸಿಡೆಂಟ್ ಮಾಡಿದಾಗ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ ಕಂಡಕ್ಟ್ಸ್, ಅದನ್ನ ನಾವೇನಂತ ಕರಿತೀವಿ, ಫೋಟೋ ಕಂಡಕ್ಟಿವಿಟಿ ಅಂತ ಕರಿತೀವಿ ನಾವು. ಸೊ ಇದು LDR, ಇದು ಈ ರೀತಿ LDR ಇರುತ್ತೆ. ಇದು LDR ಸಿಂಬಲ್, ಈ ರೀತಿನೂ ಬರೀಬಹುದು. ರೆಸಿಸ್ಟೆನ್ಸ್ ಬರ್ದು ಆರೋ ಮಾರ್ಕ್ ಅನ್ನ ಇನ್ವರ್ಡ್ ಹಾಕಿದ್ರೆ ಅದು ರೆಸಿಸ್ಟರ್. ಈ ರೀತಿ ಬಾಕ್ಸ್ ಬರ್ದು ಆನ್ವರ್ಡ್ ಅನ್ನ ಇನ್ವರ್ಡ್ ಹಾಕಿದ್ರೆ ಆರೋನ, ಅದು ರೆಸಿಸ್ಟೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್
ಇದು ಗ್ರಾಫ್. ಇದು ಲಕ್ಸ್ ಅಂತ ಅಂದ್ರೆ ವಾಟ್ ಯೂನಿಟ್ ಯಾವ್ದಕ್ಕೆ ಲಕ್ಸ್? ಇಂಟೆನ್ಸಿಟಿ ಆಫ್ ಲೈಟ್. ಲಕ್ಸ್ ಇಸ್ ದ ಯೂನಿಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್. ಇಲ್ಯುಮಿನೇಷನ್ ಈ ರೀತಿ ಇದೆ, ರೆಸಿಸ್ಟೆನ್ಸ್ ಈ ರೀತಿ ಇದೆ. ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ? ಎಕ್ಸ್ಪೋನೆನ್ಷಿಯಲಿ ಡಿಕ್ರೀಸಸ್. Intensity of light increases, exponentially decreases, provided lambda is constant. LDR advantage disadvantages ಏನು ನೋಡೋಣ. LDR are cheap or readily available in many sizes and shape. ಅದೊಂದು ಅಡ್ವಾಂಟೇಜ್. ಸೊ LDR ಚೀಪ್ ಆಗಿರುತ್ತೆ, ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಅದು ಸಿಗುತ್ತೆ ನಮ್ಗೆ. ನೆಕ್ಸ್ಟ್, ಪ್ರಾಕ್ಟಿಕಲ್ LDRs are available in a variety of sizes and package styles. The most popular size having a face diameter roughly 10 millimeter. ಅದು ಆ ಮೇಗಡೆ ಸರ್ಫೇಸ್ ಎಷ್ಟು ಇರುತ್ತೆ? 10 millimeter ಇರುತ್ತೆ. 10 millimeter ಅಂದ್ರೆ ನಿಮಗೆ ಗೊತ್ತಿದೆ 1 centimeter. They needs very small power and voltage for its operation. ಅಡ್ವಾಂಟೇಜ್ ಇನ್ನೊಂದೇನು? ತುಂಬಾ ಕಡಿಮೆ ಪವರ್ ಅದು ಮತ್ತೆ ವೋಲ್ಟೇಜ್ ಅನ್ನ ಉಪಯೋಗಿಸ್ಕೊಳ್ಳುತ್ತೆ. ಡಿಸ್ಅಡ್ವಾಂಟೇಜಸ್ ಏನೇನು? ಹೈಲಿ ಇನ್ಯಾಕ್ಯುರೇಟ್ ವಿತ್ ಎ ರೆಸ್ಪಾನ್ಸ್ ಟೈಮ್ ಆಫ್ ಅಬೌಟ್ 10 or 100 milliseconds. ಇದು ಆಕ್ಯುರೇಟ್ ಇರೋದಿಲ್ಲ. ಎಷ್ಟರಲ್ಲಿ? 10 or 100 milliseconds ಅಲ್ಲಿ ಇನ್ಯಾಕ್ಯುರೇಟ್ ಇರುತ್ತೆ ರೆಸಿಸ್ಟೆನ್ಸ್ ಅನ್ನ ಮೆಷರ್ ಮಾಡಬೇಕಾದ್ರೆ. ಅದೊಂದು ಡಿಸ್ಅಡ್ವಾಂಟೇಜ್. ಅಡ್ವಾಂಟೇಜ್ 3 ಇದೆ. ಒಂದು ಚೀಪ್, ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ, ಸೈಜಸ್ ಸಿಗುತ್ತೆ, ಪ್ಯಾಕೇಜ್ ಸ್ಟೈಲ್ ಚೆನ್ನಾಗಿರುತ್ತೆ, ರಫ್ಲಿ 10 millimeter ಡಯಾಮೀಟರ್ ಇರುತ್ತೆ, ಕಡಿಮೆ ಪವರ್ ಮತ್ತೆ ವೋಲ್ಟೇಜ್ ಅನ್ನ ಉಪಯೋಗಿಸ್ಕೊಳ್ಳುತ್ತೆ. ಡಿಸ್ಅಡ್ವಾಂಟೇಜ್, ಇಟ್ ಈಸ್ ಹೈಲಿ ಇನ್ಯಾಕ್ಯುರೇಟ್ ಫಾರ್ 10s or 100s milliseconds. ಅಪ್ಲಿಕೇಶನ್ಸ್ ಅನ್ನ ಏನೇನು ಅಂತ ನೋಡೋಣ. Light sensor, the LED lights up when the intensity of light reaching the LDR resistor is sufficient. ಈಗ ಇದನ್ನ LED ಗೆ LDR ಅನ್ನ ಕನೆಕ್ಟ್ ಮಾಡಿದಾಗ LDR ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕರೆಂಟ್ ಬ್ರೇಕ್ ಆಗಿರುತ್ತೆ, ಅದು ಗ್ಲೋ ಆಗೋದಿಕ್ಕೆ. ಅವಾಗ ಏನ್ ಮಾಡುತ್ತೆ? ಈ ಪರ್ಟಿಕ್ಯುಲರ್ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಸಿಡೆಂಟ್ ಆದಾಗ ಸೊ ಇದನ್ನ ನಾವು ಉಪಯೋಗಿಸಬಹುದು. ಅದ ಹಂಗಂತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಇದನ್ನ ನಾವು ಸ್ಟ್ರೀಟ್ ಲೈಟ್ಸ್ ಅಲ್ಲಿ ಆಟೋಮ್ಯಾಟಿಕ್ ಲೈಟ್ ಆನ್ ಮತ್ತೆ ಆಫ್ ಮಾಡ್ತೀವಲ್ಲ, ಅಲ್ಲಿ ನಾವು LDR ಅನ್ನ ಉಪಯೋಗಿಸ್ತೀವಿ. ವಾಟ್ ಇಸ್ ದಿ ಫಸ್ಟ್ ಅಪ್ಲಿಕೇಶನ್? ದ ಫಸ್ಟ್ ಅಪ್ಲಿಕೇಶನ್ ಆಫ್ LDR ಈಸ್ ಯೂಸ್ಡ್ ಇನ್ ಆಟೋಮ್ಯಾಟಿಕ್ ಸ್ಟ್ರೀಟ್ ಲೈಟ್ಸ್. ಈಗ ಸ್ಟ್ರೀಟ್ ಲೈಟ್ಸ್ ಅಲ್ಲಿ ನಾವು ಬೆಳಗ್ಗೆ ಹೊತ್ತು ಯಾರಾದ್ರೂ ಸ್ವಿಚ್ ಅನ್ನ ಆಫ್ ಮಾಡ್ಬೇಕು, ಸಾಯಂಕಾಲ ಆನ್ ಮಾಡ್ಬೇಕು. ಸೊ ಅಕಸ್ಮಾತ್ ಏನಾದ್ರೂ ಆನ್ ಮಾಡಿ ಬಿಟ್ರೆ, ಯಾರು ಆಫ್ ಮಾಡ್ಲಿಲ್ಲ ಅಂದ್ರೆ ಎಂಟೈರ್ ಡೇ ಪವರ್ ಏನಾಗುತ್ತೆ? ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಸರ್ಕ್ಯೂಟ್. ಇದು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. ಇದು LDR. ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಒಂದು ಟ್ರಾನ್ಸಿಸ್ಟರ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ LED ಇದೆ. ಯಾವ್ದೋ ಪರ್ಟಿಕ್ಯುಲರ್ ಆಫ್ ಲೈಟ್ ಇನ್ಸಿಡೆಂಟ್ ಆದಾಗ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗಿ ಇಲ್ಲಿ ಹೋಗಿ ಕರೆಂಟ್ ಫ್ಲೋ ಆಗುತ್ತೆ. ಆಟೋಮ್ಯಾಟಿಕ್ ಎನರ್ಜಿ ಲೈಟ್, ಇಟ್ ಸೆನ್ಸಸ್ ಡಾರ್ಕ್ನೆಸ್, ನೈಟ್ ಅಂಡ್ ಟರ್ನ್ಸ್ ಆನ್ ಆಟೋಮ್ಯಾಟಿಕಲಿ. Similarly, it senses the daylight and turns off automatically. Series LEDs are connected. So street lights ಅಲ್ಲಿ LDRs ಅನ್ನ ಯೂಸ್ ಮಾಡಬಹುದು. ಆಡಿಯೋ ಕಂಪ್ರೆಸರ್ ಅಲ್ಲಿ ಯೂಸ್ ಮಾಡ್ತಾರೆ. ಆಡಿಯೋ ಕಂಪ್ರೆಸರ್ ಆರ್ ಡಿವೈಸಸ್ ವಿಚ್ ರಿಡ್ಯೂಸ್ ದಿ ಗೈನ್ ಆಫ್ ಆಡಿಯೋ ಆಂಪ್ಲಿಫೈಯರ್ when the amplitude of the signal is above a set value. This is done to amplify the soft sounds while preventing the loud sounds from clipping. ಒಂದು ಸೌಂಡ್ ಇರುತ್ತೆ, ಆ ಕ್ಲಿಪ್ಪಿಂಗ್ ಅನ್ನ ಮಾಡಬೇಕಾದಾಗ LDR ಅನ್ನ ಉಪಯೋಗಿಸ್ತಾರೆ. ಇನ್ನೊಂದು ಎಲ್ಲಿ ಯೂಸ್ ಮಾಡ್ತಾರೆ? ಫೈರ್ ಅಲಾರಾಮ್ ಅಲ್ಲಿ ಯೂಸ್ ಮಾಡ್ತಾರೆ. ಹೆಂಗೆ ಫೈರ್ ಅಲಾರಾಮ್ ಅಲ್ಲಿ ಯೂಸ್ ಮಾಡ್ತಾರೆ? ಸೊ ಮನೆಯಲ್ಲಿ ಅಥವಾ ಎಲ್ಲಾದ್ರೂ ಒಂದು ಬೆಂಕಿ ಬಿದ್ದಾಗ ಆ ಸ್ಮೋಕ್ ಬರುತ್ತಲ್ಲ, ಆ ಸ್ಮೋಕ್ ಬಂದು ಫೈರ್ ಪ್ರೊಡ್ಯೂಸ್ ಆದಾಗ when intensity of light falls on it, the burglar alarm works. Alarm works. It is not burglar. Alarm works. Automatic street light ಅನ್ನ ನಾನು ಅಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿಗೆ LDR ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ನಾವೇನ್ ಮಾಡೋಣ? ಸೋಲಾರ್ ಸೆಲ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ನಂದು ಎಂದಿರೋದು